ಹಾಯ್ ಎವ್ರಿವನ್, ಗುಡ್ ಮಾರ್ನಿಂಗ್ ಎಲ್ರಿಗೂ. ಇದು ಶಿವರಾತ್ರಿಯ ಬೆಳಿಗ್ಗೆ ನಮ್ಮ ಮನೆ ಮುಂದೆಯಿಂದ ಸೂರ್ಯ ಯಾವ ಥರ ಕಾಣ್ತಿದೆ ನೋಡಿ. ಅದೇ ಥರ ನಾವು ಕೂಡ ಮನೆ ಮುಂದೆ ರಂಗೋಲಿ ಎಲ್ಲ ಬಿಟ್ಕೊಂಡು ಮನೆಯ ಡೆಕೋರೇಟ್ ಮಾಡಿಕೊಂಡು ಬೆಳಿಗ್ಗೆ ಬೇಗ ಎದ್ದು ಸ್ನಾನ ಎಲ್ಲ ಮುಗಿಸ್ಕೊಂಡು ದೇವ್ರ ಪೂಜೆ ಮಾಡೋಣ ಅಂತ ಹೇಳಿ ರೆಡಿ ಆದೆ. ಇವತ್ತು ಶಿವರಾತ್ರಿ ಅಲ್ವಾ, ಶಿವರಾತ್ರಿ ಆಗಿರೋದ್ರಿಂದ ಟಿಫನ್ ಎಲ್ಲ ಏನು ರೆಡಿ ಮಾಡೋದಿಲ್ಲ, ಉಪ್ಪು ಖಾರ ಅನ್ನ ಐಟಮ್ ಏನು ತಿನ್ನೋದಿಲ್ಲ ನಮ್ಮ ಮನೇಲಿ. ಸೊ ಅದಕ್ಕೋಸ್ಕರ ಬೆಳಗ್ಗೆ ಎದ್ದ ತಕ್ಷಣ ಬೇಗ ಪೂಜೆ ಮಾಡೋಣ ಅಂತೇಳಿ ದೇವ್ರ ಮನೆ ರೆಡಿ ಮಾಡ್ತಿದ್ದೆ. ಹಬ್ಬ ಅಂದರೆ ಹಾಗೆ ಅಲ್ವಾ, ಬೆಳಿಗ್ಗೆ ಬೇಗ ಎದ್ದು ಸ್ನಾನ ಮಾಡಿ ದೇವ್ರ ಪೂಜೆ ಮಾಡೋದ್ರಿರೋ ಖುಷಿ ಎಲ್ಲೂ ಸಿಗೋದಿಲ್ಲ. ಸೊ ಇವತ್ತು ನಮ್ಮ ದೇವ್ರ ಮನೆ ಈ ಥರ ಕಾಣ್ತಿದೆ. ಫೈನಲಿ ಪೂಜೆ ಎಲ್ಲ ಆದಮೇಲೆ ನೋಡಿ ಈ ಥರ ಕಾಣ್ತಿದೆ. ಇದು ಬಂದು ನಮ್ಮ ಮನೆ ದೇವರು ಕಬ್ಬಾಳಮ್ಮ ತಾಯಿ. ಕಬ್ಬಾಳಮ್ಮಂಗೆ ಪೂಜೆ ಮಾಡಿಬಿಟ್ಟು ಹಾಗೆ ಶಿವಂಗೂ ಕೂಡ ಪೂಜೆ ಮಾಡಿಬಿಟ್ಟು ನಮ್ಮ ಮನೆಯ ಮುದ್ದು ದೇವತೆನ ರೆಡಿ ಮಾಡ್ತಾ ಇದ್ದೆ. ಇವಳಿಗೆ ಈ ಥರ ಟ್ರೆಡಿಷ್ನಲ್ ವೇರ್ಸ್ ಎಲ್ಲ ಹಾಕಿದ್ರೆ ಸರಿ ಹೋಗೋದಿಲ್ಲ, ಬಿಚ್ಚಿ ಬಿಚ್ಚಿ ಅಂತ ಹಠ ಮಾಡ್ತಾ ಇರ್ತಾಳೆ. ಸೊ ನಾನು ಹಾಗೆ ಈಗ ನೈಸ್ ಹೊಡ್ಬಿಟ್ಟು ಫೋಟೋ ತೆಗಿಯೋಣ, ಫೋಟೋ ಶೂಟ್ ಮಾಡೋಣ, ಹಾಗೆ ಹೀಗೆ ಅಂತ ಏನೇನೋ ಹೇಳಿ ಫೈನಲ್ ಆಗಿ ರೆಡಿ ಮಾಡಿದೆ. ಆದರೂ ಕೂಡ ಅವಳೊಂದು 10 ನಿಮಿಷನೂ ಇರಲಿಲ್ಲ ಆ ಡ್ರೆಸ್ಸಲ್ಲಿ. ಬೇಗ ಅದು ಇದು ಚೇಷ್ಟೆ ಆಗ್ಬಿಟ್ಟು ಚೇಂಜ್ ಮಾಡಿಬಿಟ್ಲು. ನಮ್ಮ ಮನೆಯಲ್ಲಿ ಇವತ್ತು ನಾನು ಮೊದಲೇ ಹೇಳಿದಾಗೆ ಉಪವಾಸ ಅಂದ್ಬಿಟ್ಟು ಉಪ್ಪು ಖಾರ ರೈಸ್ ಐಟಮ್ ಏನು ಕೊಡೋದಿಲ್ಲ. ಈ ಮಕ್ಕಳಿಗೂ ಕೂಡ ಹಾಲು ಹಣ್ಣು ಕೊಟ್ಟಿದ್ದೆ ಅಷ್ಟೇ. ಅವಳು ಕೂಡ ಹಣ್ಣು ತಿನ್ಕೊಂಡು ಟೈಮ್ ಪಾಸ್ ಮಾಡ್ತಾ ಇದ್ಲು, ಹಾಗೆ ಹೀಗೆ ಆಟ ಆಡಿಕೊಂಡು. ಇಲ್ಲಿ ನೋಡಿ ಹಣ್ಣೆಲ್ಲ ಕಟ್ ಮಾಡಿಸಿಟ್ಕೊಂಡಿದ್ದಾಳೆ. ಮನೆಯವ್ರು ಎಲ್ರಿಗೂ ಅಂತ ಕಟ್ ಮಾಡ್ತಾ ಇದ್ರೆ ಪೂರ್ತಿ ನನಗೆ ಬೇಕು, ನನಗೆ ಕೊಡಿ ಅಂತ ಹೇಳಿ ಇಟ್ಕೊಂಡು ಆಟ ಆಡ್ಕೊಂಡಿದ್ಲು. ಇದೆಲ್ಲ ಮುಗಿಸ್ಕೊಂಡು ನಾವು ಕೂಡ ಸಾಯಂಕಾಲ ಮಹದೇಶ್ವರ ಟೆಂಪಲ್ಗೆ ಹೋದ್ವಿ. ನಮ್ಮ ಮನೆ ಹತ್ರ ನಮ್ಮ ಊರ ಹತ್ರ ಸ್ವಲ್ಪ ದೂರ ಹೋಗಬೇಕು, ಇದೇ ಟೆಂಪಲ್ಲು. ನಾವು ಕೂಡ ಎಲ್ಲ ಫ್ಯಾಮಿಲಿ ಸಮೇತವಾಗಿ ಹೋಗಿ ದೇವ ದರ್ಶನ ಮಾಡ್ಕೊಂಡ್ವಿ. ಇದು ಬಂದು ಅಲ್ಲಿ ಮಹದೇಶ್ವರ ಕೊಂಡ ಮಾಡ್ತಾರೆ ಅಂತಂದರೆ ಶಿವರಾತ್ರಿ ಆದ ಬೆಳಗ್ಗೆಗೆ, ಅದಕ್ಕೋಸ್ಕರ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ರು. ನಾವೇನು ಬೆಳಗ್ಗೆ ತನಕ ಇರಲಿಲ್ಲ, ಜಸ್ಟ್ ನೈಟ್ ಹೋಗ್ಬಿಟ್ಟು ದರ್ಶನ ಮಾಡಿಕೊಂಡು ಪ್ರಸಾದ ಕೊಡ್ತಾರೋ ತಿನ್ಕೊಂಡು ಬಂದ್ವಿ ಅಷ್ಟೇ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ನಿಮಗೆ ವ್ಲಾಗ್ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.